ಒಗ್ಗಟ್ಟಿಗೆ ಇನ್ನೊಂದು ಹೆಸರೇ ಜೇನುಗೂಡು ಅಥವಾ ಜೇನು ಹುಳುಗಳು. ಬೇರೆ ಎಲ್ಲ ಸ್ಪೀಸೀಸ್ಗೂ ಕಂಪೇರ್ ಮಾಡಿದ್ರೆ ಜೇನು ಹುಳುವಿನಲ್ಲಿ ಏನಕ್ಕೆ ಅಷ್ಟೊಂದು ಒಗ್ಗಟ್ಟಿದೆ, ಏನಿರ್ಬೋದು ಅದರ ರಹಸ್ಯ, ಅದನ್ನು ತಿಳ್ಕೋಬೇಕು ಅಂದರೆ ನಾವು ಅದ್ರ ಮನೆಗೆ ಹೋಗಬೇಕು. ಈ ಜೇನುಗೂಡು ಇದೆಯಲ್ಲ, ಹೊರಗಡೆಯಿಂದ ನೋಡಿದ್ರೆ ಒಂದು ಪುಟಾಣಿ ಮನೆ ಥರ ಕಾಣಿಸುತ್ತೆ, ಆಯಿತಾ. ಅದ್ರ ಒಳಗಡೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಜೇನು ಹುಳುಗಳ ಒಗ್ಗಟ್ಟಿನ ರಹಸ್ಯ ನಮಗೆ ತಿಳಿಯುತ್ತೆ. ಬನ್ನಿ ನೋಡೋಣ, ಅದ್ರ ಮನೆ ನೋಡೋಣ. ಜೇನುಗೂಡನ್ನು ತುಂಬ ಹತ್ತಿರದಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಪ್ರತಿಯೊಂದು ಜೇನು ಹುಳುವಿಗೂ ಸಪ್ರೇಟ್ ರೂಮ್ ಇದೆ. ಸಪ್ರೇಟ್ ರೂಮ್ ಅಂದರೆ ಪ್ರೈವಸಿ ಇದೆ, ಪರ್ಸ್ನಲ್ ಸ್ಪೇಸ್ ಇದೆ, ವೈಯಕ್ತಿಕ ಸ್ವಾತಂತ್ರ್ಯ ಇದೆ. ಮತ್ತು ಪ್ರತಿಯೊಂದು ಜೇನು ಹುಳುವಿಗೂ ತನ್ನದೇ ಆದ ಜವಾಬ್ದಾರಿ ಇರುತ್ತೆ. ತನ್ನದೇ ಆದ ಜವಾಬ್ದಾರಿ ಇರೋದರಿಂದ ಒಂದು ಇನ್ನೊಂದು ಕೆಲಸದಲ್ಲಿ ಮೂಗು ತೂರ್ಸೋಕೆ ಹೋಗಲ್ಲ. ಇದೊಂದೇ ಕಾರಣದಿಂದ ಜೇನು ಹುಳುವಿನಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ.